ನಿಮಗೆ ಕೃತಜ್ಞತೆಗಳು ಅಂದರೆ ಹೋಯಿತು ಅದರ ಅರ್ಥ. ಹಾಗಾಗಿ ಆ ಶಬ್ದದ ಉಚ್ಚಾರಣೆಯಲ್ಲೂ ನಮಗಿರಬೇಕಾದ ಗಮನ ಅಂತ ಹೇಳಬೇಕಾದಾಗ ಕೃತಂ ಜಾನಾತಿ, ತಿಳಿತಾನೆ, ಆದ್ರಿಂದಾಗ ಅವನಿಗೆ ಕೃತಜ್ಞ ಅಂತ ಹೇಳೋದು. ನೀನು ಕೃತಜ್ಞನಾಗಿ ಇದ್ದುಕೊಂಡು ರಾಮನ ಬೈಗುಳವನ್ನು ಈಗ ಸಹಿಸಿಕೊಳ್ಬೇಕು. ತಸ್ಯ ಮೂರ್ಧ್ನಾ ಪ್ರಣಮ್ಯತ್ವಂ, ತಲೆಯನ್ನು ಕಾಲಿಗೆ ಘಟ್ಟಿಸಿ, ಸಪುತ್ರ ಸುಹೃಜ್ಜನ, ಮಕ್ಕಳೊಂದಿಗೆ ನಿನ್ನ ಕ್ಷೇಮವನ್ನು ಬಯಸುವ ಎಲ್ಲ ಸುಹೃಜ್ಜನರೊಂದಿಗೆ ಹೋಗಿ ನಮಸ್ಕಾರ ಮಾಡು. ರಾಜನ್ನ ತಿಷ್ಟಸ್ವ ಸಮಯೇ, ನಿನ್ನ ಮಾತಿನಲ್ಲಿ ನೀನು ನಿಂತು ಬಿಡು. ಭರ್ತೃಭಾರ್ಯೇವ ತದ್ವಶೇ, ಆದರೆ ಏನು ಮಾಡಿದರೂ ನಿನ್ನ ಕಾರ್ಯ ಮುಖ್ಯವಾಗುವಂಥದ್ದೇನು ಅಂದರೆ ಆತನ ಹೆಂಡತಿಯನ್ನು ಹುಡುಕಿಕೊಳ್ಳುವ ಕೆಲಸದಲ್ಲಿ ಮೊದಲು ನಿನ್ನನ್ನು ತೊಡಗಿಸಿಕೊಳ್ಳುವುದು, ಉಳಿದಿದ್ದೆಲ್ಲ ಆಮೇಲೆ. ಹೇಗೆ ತಪ್ಪು ಮಾಡಿದವರು ಅದನ್ನು ಒಂದು ದೃಷ್ಟಾಂತದಿಂದ ಕೊಟ್ಟರು. ಭಾರ್ಯಾ ಇವ, ತನ್ನ ಈಗ ಯಾರಲ್ಲೇ ಒಬ್ಬನಲ್ಲಿ ತಪ್ಪಾದಾಗ ಗಂಡ ಹೆಂಡತಿಯಲ್ಲೋ ಹೆಂಡತಿ ಗಂಡನಲ್ಲಿಯೋ ಅವರಿಬ್ಬರೇ ಅದನ್ನು ಕೂತು ಪರಿಹಾರ ಮಾಡ್ಕೊಳ್ಬೇಕು ಹೊರತು ಅಲ್ಲಿ ಮೂರನೇವರು ಬರುವುದಲ್ಲ. ಬಂದರೆ ಅದು ಮತ್ತೆ ಎಡವಟ್ಟಾಗ್ತಾ ಹೋಗುತ್ತೆ ಅಂತ ಅರ್ಥ. ಯಾಕೆಂದರೆ ನೇರವಾಗಿ ಅವ್ರ ಹತ್ರವೇ ಮಾತಾಡಿಕೊಳ್ಳುವಷ್ಟು ವಿಶ್ವಾಸ ಇಲ್ಲ ಅಂತಾಯಿತು ಮಧ್ಯೆ ಮೂರನೇವನು ಬಂದ ಅಂದರೆ. ಯಾವಾಗಲೂ ಅವರಿಬ್ಬರಲ್ಲೇ ಪರಿಹಾರ ಆಯಿತು ಅಂದರೆ ಅದು ಬಹಳ ಶಾಶ್ವತವಾದ ಪರಿಹಾರ. ಮಧ್ಯದಲ್ಲಿ ಇನ್ಯಾರೋ ಒಬ್ಬ ಬಂದು ನಿಂತು ಮಾಡಿದ ಪರಿಹಾರ ಏನಾಗುತ್ತೆ, ಸ್ವಲ್ಪ ದಿವಸದಲ್ಲಿ ನೋಡಿ ನಾನು ಅವತ್ತಷ್ಟು ಒಪ್ಕೊಂಡಿದ್ರು ಅವನು ಮತ್ತೆ ಹೀಗೆ ಮಾಡಿದ್ದಾನೆ ಮತ್ತು ದೂರ ಶುರುವಾಗುತ್ತೆ, ಅದು ಕೊನೆಗೊಳ್ಳುವುದೇ ಇಲ್ಲ. ಅಲ್ಲಲ್ಲೇ, ಯಾಕೆಂದರೆ ಒಟ್ಟಿಗೆ ಬಾಳುವವರು ಅಂತ ಅಂದಮೇಲೆ ಬಾಳುವವರೇ ಪರಸ್ಪರ ಮಾತಾಡಿಕೊಂಡು ಬಾಳಬೇಕಾದದ್ದಾದ್ರಿಂದ ಅಲ್ಲೇ ಪರಿಹಾರ ಮಾಡಬೇಕು. ಹೇಗೋ ಹಾಗೆ ನೀವಿಬ್ಬರು ಮಿತ್ರರಾಗಿ ನಿಮ್ಮಲ್ಲಿ ಪರಿಹಾರ ಮಾಡಿಕೊಡೋದು. ನಾನೊಬ್ಬ ದೂತ ಹೋಗೋದು, ಅವನಿಗೇನೋ ಸಂದೇಶ ಕೊಡೋದು, ಅಲ್ಲಿಂದ ಒಂದು ದೂತ ಬರೋದು ಆಗಬಾರ್ದು. ನೀನು ಸೀದಾ ಹೋಗು ರಾಮನ ಹತ್ರ, ಕಾಲಿಗೆ ಅಡ್ಡ ಬೀಳು, ಕ್ಷಮೆ ಕೇಳು, ಆದದ್ದು ತಪ್ಪಾಯಿತು ಅಂತ ನನ್ನ ಬಂಧುಗಳನ್ನೆಲ್ಲರನ್ನು ನೀನು ಇಷ್ಟು ಎತ್ತರಕ್ಕೆ ಏರಲಿಕ್ಕೆ, ಸುಖದಲ್ಲಿ ಇರಲಿಕ್ಕೆ ಕಾರಣ ನೀನು ಮಾಡಿದ ಉಪಕಾರ, ಇನ್ನು ಮುಂದೆ ಇಂಥ ತಪ್ಪಾಗುವುದಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಕೇಳಿ ಮುಗಿಸ್ಬಿಡು. ಅಲ್ಲಿಗೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಬಿಟ್ಟು ಮತ್ತೆ ಮಧ್ಯದಲ್ಲಿ ಏನು ಕಾರಣ, ಇನ್ವೆಸ್ಟಿಗೇಷನ್, ಒಂದು ಕಮಿಟಿ, ಅದಕ್ಕೊಂದು 5 ಸದಸ್ಯರು, ಅವ್ರು ತಿಂಗಳು ದೂಡಿ ಹರಣ ಮಾಡೋದು, ಅಷ್ಟರಲ್ಲಿ ಅದು ಇನ್ನೇನೋ ಬೇರೆ ಘಟನೆಯಾಗಿ ಅಲ್ಲಿಗೆ ಹೋಗಿ ಇನ್ನೂ ಬರೀ ಬೇರೆ ವಿಷಯದಲ್ಲೇ ಕಾರ್ಯಕಲಾಪದಲ್ಲಿ ಮುಂದುವರಿತಾ ಇದ್ದಾನೆ ಅಂತಾಗೋದು, ಸಂಬಂಧ ಹದಗೆಡ್ತಾ ಹೋಗುತ್ತೆ, ಅದು ಉಳಿಯುವುದಿಲ್ಲ ಯಾವತ್ತು. ನೀನು ನೇರವಾಗಿ ಹೋಗು, ಅಗ್ನಿಸಾಕ್ಷಿಕವಾಗಿ ಮೈತ್ರಿಯನ್ನು ಸಂಪಾದಿಸಿದ್ದಿ ಅನ್ನುವ ವಿಶ್ವಾಸ ನಿನಗಿದ್ದು ಆತ ನಿನ್ನ ಬಗ್ಗೆ ಯಾವಾಗಲೂ ಒಳಿತನ್ನೇ ಮಾತಾಡುವವನು, ನಿನ್ನ ಬಗ್ಗೆ ಕೆಡುಕವನಲ್ಲಿ ಇಲ್ಲ ಅನ್ನೋದು ನಿನಗೂ ಅರಿವಿದೆ ಅಂತ ಅಂದದ್ರಿಂದ ಹೋಗು, ಶರಣಾಗು, ಮಾತಾಡು, ಸಮಾಧಾನ ಹೇಳುವುದು. ಅದು ಸರಿ, ರಾಮನ ಹತ್ರ ಹೋಗ್ಬೋದು, ಲಕ್ಷ್ಮಣ ಹತ್ರ ಹೋಗೋದು ಹೇಗೆ? ರಾಮ ಸ್ವಲ್ಪ